ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಭೈರವಿ ಗೌಡ ಲಾಗ್ಸ್. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ನಾವು ಮುನೇಶ್ವರ ದೇವಸ್ಥಾನನ ರಿನೋವೇಷನ್ ಮಾಡಿಸಿದ್ವಿ. ಅಂದರೆ ಎಲ್ಲ ಒಂಥರ ಲಾಸ್ಟ್ ಟೈಮ್ ಮಾಡಿದವರು ಇದು ಕಟ್ಟಿ ಸುಮಾರು 2011ನಲ್ಲಿ ನಾವು ನಮ್ಮ ತಂದೆ ಕಟ್ಟಿಸಿದ್ರು. ಅದು ಚೆನ್ನಾಗಿ ಅಷ್ಟೊಂದು ಸಿಮೆಂಟೇ ಯೂಸ್ ಮಾಡಿರಲಿಲ್ಲ. ಸೊ ಹಾಗಾಗಿ ಎಲ್ಲ ಒಳಗಡೆ ದೇವಸ್ಥಾನ ಎಲ್ಲ ಫುಲ್ ಹಾಳಾಗ್ಬಿಟ್ಟು ಚೆಕ್ಕೆ ಚೆಕ್ಕೆ ಥರ ಫುಲ್ ಪೇಂಟ್ ಸಮೇತ ಬರೀ ಏನು ಸ್ವಲ್ಪ ಮರಳು ಏನೇನೋ ಹಾಕಿದ್ರಲ್ಲ ಅದೆಲ್ಲ ಕಿತ್ಕೊಂಬಂದುಬಿಟ್ಟಿತ್ತು. ಸೊ ಹಾಗಾಗಿ ಮತ್ತೆ ಚಿಪ್ಪಿಂಗ್ ಎಲ್ಲ ಮಾಡಿಸಿ ನೀಟಾಗಿ ಪ್ಲಾಸ್ಟಿಂಗ್ ಎಲ್ಲ ಮಾಡಿಸಿ ನೀಟಾಗೆಲ್ಲ ಪೇಂಟ್ ಮಾಡಿಸಿ ಅದು ಪೂಜೆ ಪುನಸ್ಕಾರ ಮತ್ತು ಕಳಶ ಪ್ರತಿಷ್ಠಾಪನೆ ಮಾಡಬೇಕಲ್ವ. ಯಾಕಂದರೆ ಗಾರೆ ಕೆಲಸದವ್ರು ಹೋಗಿರ್ತಾರೆ, ಪೇಂಟರ್ಸ್ ಎಲ್ಲ ಹೋಗಿರ್ತಾರಲ್ವ. ಸೊ ಒಳ್ಳೆ ದಿನ ನೋಡಿಕೊಂಡು ಮಾಡಿಸ್ಬೇಕಂತ ಹೇಳಿ ಪುರೋಹಿತರು ಒಂದು ಡೇಟ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಪೇಂಟ್ ಎಲ್ಲ ಆಯ್ತಲ್ವ, ಇನ್ನು ಪೂಜೆಗೆಲ್ಲ ಮಾಡಬೇಕು. ಇದು ನೋಡಿ ನಮ್ಮ ಹೊಲದಲ್ಲಿ ನವಿಲುಗಳು ತುಂಬ ಇದೆ, ಚಿಕ್ಕ ಚಿಕ್ಕ ನವಿಲುಗಳಿದೆ. ಬಟ್ ಎಷ್ಟೊಂದು ಬರುತ್ತೆ ಅಂದರೆ ಸುಮಾರು ಒಂದು 7-8, ಒಂದು 10, ಒಂದೊಂದು ಸಲ 10-15 ಬರುತ್ತೆ. ನಾನಂತೂ ಒಟ್ಟಿಗೆ ಸುಮಾರು ಒಂದು 7-8 ನೋಡಿದ್ದೀನಿ. ಸೊ ಇದು ಪೂಜೆ ದಿವಸ ಈವ್ನಿಂಗ್ ಪೂಜೆ ಹೇಳಿದರು ಪುರೋಹಿತರು. ಸಂಜೆ 6 ಗಂಟೆಯಿಂದ ಶುರು ಮಾಡೋಣ. ಮುನೇಶ್ವರ ಹೋಮ, ಗಣೇಶ ಹೋಮ ಮತ್ತು ಈಶ್ವರಂದು ಮುನೇಶ್ವರನ ಪೂಜೆ, ನವಗ್ರಹ ಶಾಂತಿ ಎಲ್ಲದನ್ನೂ ಕೂಡ ಮಾಡಿದರು. ಸೊ ಇದು ನೋಡಿ, ಮತ್ತು ಪೇಂಟ್ ಸಿಲ್ವರ್ ಕಲರು ಗೇಟ್ಗೆಲ್ಲನೂ, ಮತ್ತು ಫುಲ್ ದೇವಸ್ಥಾನಕ್ಕೆ ಆರೆಂಜ್ ಗ್ರೀನ್ ಕಲರಲ್ಲಿ. ಮೊದಲಿದ್ದು ವೈಟ್ ಮತ್ತು ಆರೆಂಜ್ ಬ್ಲೂ ಇತ್ತು. ಸೊ ಚೇಂಜ್ ಮಾಡಿಸಿದ್ವಿ. ಸೊ ಗಂಟೆಗೆಲ್ಲನೂ ನೋಡಿ ಗೋಲ್ಡ್ ಕಲರ್. ಸೊ ಅಲ್ಲಿ ಶ್ರೀ ಮುನೇಶ್ವರ ದೇವಸ್ಥಾನ ಅಂತ ಬರೀತಾ ಇದ್ದೀನಿ. ಸೊ 2011 ಆಗಸ್ಟ್ 22 ನಾವು ಪ್ರತಿಷ್ಠಾಪನೆ ಮಾಡಿ ಕಳಸ ಪ್ರತಿಷ್ಠೆ ಮಾಡಿ ಹೋಮ ಹವನ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ವಿ. ಆವಾಗ ಸುಮಾರು ಒಂದು 15 ವರ್ಷನೇ ಆಯಿತು ಅಂತ ಅಂದ್ಕೊಳ್ಳಿ. ತುಂಬ ಚೆನ್ನಾಗಿ ಮಾಡಿಸಿದ್ರು. ನಮ್ಮ ತಂದೆ ಎಲ್ಲರನ್ನೂ ಕರೆದು ಅವ್ರಿಗೆಲ್ಲ ಪ್ರಸಾದ ಪ್ರತಿಯೊಂದು ನೀಡಿ 2 ದಿವಸ ಹೋಮ ಹವನ ಇಟ್ಕೊಂಡಿದ್ವಿ. ಸೊ ಅದು ಹೋಗೋಕ್ಕೆ ಮೊದಲು ಇದು ನಮ್ಮ ಮನೇಲಿ ನಾನು ಪೂಜೆಗಳನ್ನ ಮಾಡಿದ್ದು. ಪೂಜೆಗಳನ್ನ ನಮ್ಮ ಮನೆಯಲ್ಲಿ ತಯಾರಿ ಮಾಡಿಕೊಂಡು ಆವತ್ತು ಬೆಳಗ್ಗೆ ಹೋಗ್ಬಿಟ್ಟು ನಾವು ಮಾರ್ಕೆಟಲ್ಲಿ ಹೂವು ಎಲ್ಲ, ಹಣ್ಣು ಏನೇನು ಬೇಕೋ ಅದೆಲ್ಲ ತೊಗೊಂಡು ಬಂದಿದ್ವಿ. ಸೊ ಎಲ್ಲರೂ ಒಂದೊಂದು ಕೆಲಸನ ವಹಿಸ್ಕೊಂಡಿದ್ವಿ. ಸೊ ಪೂಜೆ ಎಲ್ಲ ಆದಮೇಲೆ ನನ್ನ ಮಕ್ಕಳು ನೋಡಿ ವಿಡಿಯೋ ಮಾಡಿದರು. ಬಾಗಿಲಿಗೆ ಮತ್ತು ರಂಗೋಲಿ, ನಾನಿದು ಕುಬೇರ ರಂಗೋಲಿ ಬರೆದಿದ್ದೆ. ಸೊ ಪೇಂಟು ವೈಟ್ ಕಲರ್ ಪೇಂಟ್ ತೊಗೊಂಬಂದು ರಂಗೋಲಿಗೆ ಅಂತಲೇ ದೇವಸ್ಥಾನದಲ್ಲಿ ರಂಗೋಲಿ ಬರೆದ್ಬಿಟ್ಟು ಬಂದಿದ್ನಲ್ಲ, ಒಂದು ರಂಗೋಲಿ ಆಯಿತು ನನಗೆ. ಮತ್ತು ವಸ್ತು ಮೇಲೆ ಒಂದು ಲೈನ್ಸ್ ಬರೆದೆ. ಸೊ ಇದು ಮನೆಯಲ್ಲಿ ಪೂಜೆ ಎಲ್ಲ ಆಗಿ ದೇವರ ನೈವೇದ್ಯಕ್ಕೆ ನಾನು ಕೇಸರಿ ಬಾತ್ ಮಾಡಿದ್ದೆ. ಮನೆ ಪೂಜೆಗೂ ಆಗುತ್ತೆ ಮತ್ತು ಅಲ್ಲಿ ದೇವಸ್ಥಾನಕ್ಕೆ ಕೂಡ ತೊಗೊಂಡೋಗ್ಬೇಕಿತ್ತಲ್ವ. ಸೊ ಹಾಗಾಗಿ ಕೇಸರಿ ಮತ್ತು ರಂಗೋಲಿಗೆ ಪೇಂಟಿಗೆ ಅಂತ ಹೇಳ್ಬಿಟ್ಟು ನಾನು ವೈಟ್ ಕಲರ್ ಮತ್ತು ರೆಡ್ ಕಲರ್ ತೊಗೊಂಡು ಬಂದಿದ್ದೆ. ಆರೆಂಜ್ ಇತ್ತು, ಅದು ರೆಡ್ ಅಲ್ಲ. ಅದರಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಬರ್ತಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಎಲ್ಲರೂ ದೇವಸ್ಥಾನ ಒಳಗಡೆ ಪೂಜೆಗೆ ಸಾಮಾನು ತೊಗೊಂಡು ನಾನು ಎಳ್ನೀರು ತೊಗೊಂಡು ಹೋಗ್ತೀನಿ. ದಡಮ ಇದು ಫೈರ್ ಕ್ಯಾಂಪ್ಗ ಅಲ್ಲಪ್ಪ, ದೇವ್ರದ್ದು ಹೋಮ ಮಾಡಕ್ಕೆ ಮುನೇಶ್ವರ ಸ್ವಾಮಿದು ನನ್ನ ತಂಗಿ ಮಗ ಸುಮ್ಮನೆ ಫನ್ನಿಗೆ ದೊಡ್ಡಮ್ಮ ಇಲ್ಲಿರೋ ಸೌದೆ ಫೈರ್ ಕ್ಯಾಂಪ್ ಮಾಡೋಕ್ಕ ಅಂತ, ಒಂದು ರೀತಿಯ ಫೈರ್ ಕ್ಯಾಂಪ್ ಥರನೇ ಇರುತ್ತಲ್ವ. ಹೋಮ ರಾತ್ರಿ ಇವತ್ತು ಹೋಮ ಮಾಡುವಾಗ ಅದು ಹಾಗೆ ಕಾಣಿಸುತ್ತೆ. ಅಲ್ಲಪ್ಪ, ಇದು ಮುನೇಶ್ವರ ಸ್ವಾಮಿದು ಗಣೇಶ ಹೋಮ ಮಾಡೋಕ್ಕೆ ಅಂತ ಹೇಳ್ತಾಯಿದ್ದೆ. ಮಕ್ಕಳು ಗಂಟೆ ಅಂತೂ ಬಾರಿಸ್ತಾನೇ ಇದ್ದರು. ಮಕ್ಳಿಗೆ ಅದೊಂಥರ ಬೆಲ್ ಹೊಡಿಯೋದಂದರೆ
ಖುಷಿ ವಿಚಾರ ಅಲ್ವಾ. ಇದು ನೋಡಿ ದೇವರು, ಇನ್ನು ಅವ್ರು ಬರಬೇಕು, ಪುರೋಹಿತರು ಬಂದು ಎಲ್ಲ ಕ್ಲೀನ್ ಮಾಡಿಸಿ ಅಭಿಷೇಕ ಮಾಡಿಸಿ ಎಲ್ಲ ಮಾಡಬೇಕಲ್ವಾ. ಸೊ ಅವ್ರು ಬರೋಷ್ಟೊತ್ತಿಗೆ ಏನೇನು ಬೇಕೋ ಅದೆಲ್ಲ ಐಟಮ್ಸ್ನ ತೊಗೊಂಬಂದು ಇಟ್ಬಿಟ್ಟಿದ್ವಿ. ಮಕ್ಕಳೆಲ್ಲ ಕೂತ್ಕೊಂಡು ಚಾಪೆ ಮೇಲೆ ಎಷ್ಟೊತ್ತು ಅಂತ ನಿಂತ್ಕೋತಾರಲ್ವ ಪಾಪ, ಎಲ್ಲ ಸಾಮಾನು ತೊಗೊಂಬರೋದಕ್ಕೂ ಒಳಗಡೆ ಹೆಲ್ಪ್ ಮಾಡಿದ್ರು. ಈಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. 6 ಗಂಟೆಗೆ ತಂದಿದ್ದು, ಬೆಳಗ್ಗೆ ತಗೊಂಡು ಅಂತ ನಾನು ಹೇಳಿದೆ, ಸಾಯಂಕಾಲ ಹೋಗ್ತೀನಿ ಅಂತ ನಾನು ಹೇಳಿದೆ. ಪುರೋಹಿತರು ಬರೋಷ್ಟರಲ್ಲಿ 6:30ನೇ ಆಗೋಯ್ತು. ಸೊ ಅದಕ್ಕೆ ಹೇಳ್ತಾ ಇದ್ದೆ ನಾನು, ಮಾರ್ನಿಂಗೇ ತಂದಿದ್ದೆ ಹೂವು ಎಲ್ಲ ಸ್ವಲ್ಪ ಬಾಡೋ ಹೋಗೋ ಥರ ಬಂದುಬಿಟ್ಟಿದೆ ಅಂತ. ಅದಕ್ಕೆ ಅವರು ಸಂಜೆ ತರಿಸ್ಬೇಕಿತ್ತಲ್ವಾ ಅಂತ ಹೇಳ್ತಾಯಿದ್ರು. ಮನೆಯಲ್ಲಿ ಹೆಂಗಂದರೆ ಒಂದು ಚಿಕ್ಕ ಫಂಕ್ಷನ್ ಆಗಿರ್ಬೋದು, ದೊಡ್ಡ ಫಂಕ್ಷನ್ ಆಗಿರ್ಬೋದು, ಎಲ್ಲದಕ್ಕೂ ಒಂದೇ ರೀತಿಯ ಎಫರ್ಟ್ ಹಾಕಬೇಕಾಗತ್ತೆ. ಹೆಂಗಂದರೆ ಇದು ನಾವು ಗ್ರ್ಯಾಂಡಾಗಿ ಪೂಜೆ ಗೀಜೆ ಎಲ್ಲ ಚೆನ್ನಾಗೇ ಆಯಿತು. ಏನಂದರೆ ನಾವು ಯಾರನ್ನೂ ಕರೆದಿರಲಿಲ್ಲ ಅಷ್ಟೇ, ಬಟ್ ಅಷ್ಟೇ ಎಫರ್ಟ್ ಹಾಕಿದ್ವಿ, ಅಷ್ಟೇ ಟಯರ್ಡ್ನೆಸ್ ಇತ್ತು. ಬಟ್ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಅನ್ನೋದೊಂದು ಖುಷಿಯಾಗಿದೆ. ಮತ್ತು ನಾವು ಯಾರಿಗೂ ಇನ್ವೈಟ್ ಮಾಡಿರಲಿಲ್ಲ, ನಮ್ಮ ಫ್ಯಾಮಿಲಿ ಮಾತ್ರನೇ. ಯಾಕಂದರೆ ಹೊರಗಡೆ ಜನಗಳನ್ನ ನಾವು ಏನಕ್ಕೂ ಕರೆದಿರಲಿಲ್ಲ ಆವತ್ತು. ಯಾಕಂದರೆ ನಾವು ತುಂಬ ಕೆಲಸಗಳನ್ನ ಮಾಡಿಸಿ ಟಯರ್ಡ್ ಆಗಿದ್ವಿ. ಮತ್ತು ಈವ್ನಿಂಗ್ ಪೂಜೆ ಇದ್ದಿದ್ದಲ್ವ, ಇದು ಮುಗಿಯೋ ಹೊತ್ತಿಗೆ 10 ಗಂಟೆ ಆಯಿತು. ಅಷ್ಟೊತ್ತಿಗೆ ಯಾರೂ ಇರೋದಿಲ್ಲ ಪಾಪ. ಬಂದವರಿಗೆ ಪ್ರಸಾದನೂ ಮಧ್ಯದಲ್ಲಿ ಕೊಡೋಕ್ಕೆ ಹೋಗೋಕ್ಕೂ ಆಗಲ್ಲ ನಾವು. ಆ್ಯಕ್ಚುಲಿ ಪ್ರಸಾದಗಳನ್ನ ಮಾಡಿದ್ವಿ, ಕೇಸರಿ ಬಾತು ಮತ್ತು ಚಿತ್ರಾನ್ನ, ಮೊಸರನ್ನ, ಅವಲಕ್ಕಿ 4 ಥರ ಪ್ರಸಾದಗಳನ್ನ ಮಾಡಿದ್ವಿ. ದೇವ್ರ ನೈವೇದ್ಯಕ್ಕೂ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ನಾವು ಹೊರಗಡೆ ಜನಗಳನ್ನ ಇನ್ವೈಟೇ ಮಾಡಿರಲಿಲ್ಲ. ಯಾಕಂದರೆ ಒಬ್ರನ್ನ ಕರೆದ್ರೆ ಒಬ್ರಿಗೆ ಬೇಜಾರಾಗುತ್ತೆ. ಸೊ ಇದೇ ಬೇಡ ಅಂತ ಹೇಳಿಬಿಟ್ಟು ಯಾರನ್ನೂ ಕರೆಯೋದೇ ಬೇಡ ಅಂತ ಹೇಳಿ ನಾವು ಸಿಂಪಲಾಗಿ ನಾವೇ ಮನೆಯವ್ರು ಮಾಡ್ಕೊಂಡ್ವಿ. ನೆಮ್ಮದಿಯಾಗಿ ಪೂಜೆ ಒಂದಾದರೆ ಸಾಕು, ದೇವರು ತೃಪ್ತಿ ಪಟ್ಟರೆ ಸಾಕು. ಜನಗಳನ್ನ ತೃಪ್ತಿಪಡಿಸೋದು ಯಾಕೆ, ಜನಗಳನ್ನ ಮೆಚ್ಚಿಸೋಕ್ಕಾಗತ್ತಾ? ದೇವ್ರನ್ನ ಮೆಚ್ಚಿಸಿ ನಾವು ಯಾರ್ದು ತೊಂದರೆ ಇಲ್ಲದೆ ದೇವ್ರ ಪೂಜೆಗೆ ಪಾತ್ರರಾಗಬೇಕು ಅನ್ನೋದೊಂದೇ ನಮ್ಮದು ಉದ್ದೇಶ ಇದ್ದಿದ್ದು. ನೋಡಿ, ಶಿವನ ಒಂದು ಫೋಟೋನ ತೊಗೊಂಡು ಬಂದಿದ್ದರು. ಭೀಮೇಶ್ವರ ಸ್ವಾಮಿಯ ಅರ್ಚಕರಾದಂಥ ಯೋಗೇಶ್ ಅವರು ಬಂದಿದ್ದರು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮತ್ತು ಕತೆಗಳನ್ನೂ ಹೇಳಿದ್ದಾರೆ ಅವರು, ಕೇಳಿಸ್ಕೊಳ್ಳಿ ಮುಂದೆ. ಅದಿದ್ದರೆ ನಾನು ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ಮುನೇಶ್ವರ ಸ್ವಾಮಿ ಕತೆಗಳನ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ. ಮೊದಲು ಪೂಜೆ ಮಾಡೋದು ಗಣೇಶನಿಗೆ ಅಲ್ವಾ. ಸೊ ಗಣೇಶನ ವಿಗ್ರಹನ ಕೂಡ ತೊಗೊಂಡು ಬಂದಿದ್ದರು. ಸೊ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ತಾರೆ ಇವಾಗ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೇ. ಓಂ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾ ಪ್ರಣತಾಸ್ಮತಾಂ. ದೀಪದೇವ್ಯೈ ನಮಃ. ದೀಪ ಪ್ರಜ್ವಾಲನ ಮುಹೂರ್ತಸ್ತು ಸುಮುಹೂರ್ತೋ ಅಸ್ತು ಸುಪ್ರತಿಷ್ಠಿತಮಸ್ತು. ಸ್ವಲ್ಪ ಹಂಗೆ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಇತಿಹಸ್ತೆ ಮಂಗಳ ದ್ರವ್ಯಾನ್ ಗೃಹೀತ್ವಾ. ವಿಭೂತಿ ಇದೆ ಹಣೆಗೆ ನೋಡಿ, ಎರಡು ಭಾಗದಿಂದ ಬಲಭಾಗಕ್ಕೆ ವಿಭೂತಿನ ಅಗಲವಾಗಿ ಯಾಗಾದಿಗಳನ್ನು ಮಾಡುವಾಗ ತೊಂದರೆ ಕೊಡೋದು ಮಾಡ್ತಾ ಇದ್ರಂತೆ. ಆ ರಕ್ಷಣೆಗೋಸ್ಕರವಾಗಿ ಮಧ್ಯದಲ್ಲಿ ಶಿವನನ್ನ, ಬಲಭಾಗದಲ್ಲಿ ಕಾರಭೈರವನನ್ನ, ಎಡಭಾಗದಲ್ಲಿ ವೀರಭದ್ರನನ್ನ ಆರಾಧನೆ ಮಾಡಿ ಮುನೀಶ್ವರ ಅನ್ನುವ ಹೆಸರಲ್ಲಿ ಆರಾಧನೆ ಮಾಡ್ತಾ ಅವನು. ಮೂರ್ತಲ್ಲಿ ಏನಕ್ಕೆ ಶಿವನೇ ಮೂರ್ತಲ್ಲಿಲ್ಲ ಒಂದಿಲ್ವಲ್ಲ, ಮೂರು ಯಾಕೆ ಪೂಜೆ ಮಾಡ್ತಾರೆ? ಯಾವ ದೇವರು ಮೂರ್ತಲ್ಲಿ? ಮತ್ತಲ್ಲಿರ್ತಕ್ಕಂಥವನೇ ಪರಮೇಶ್ವರ ಶಿವ. ಮುನಿಗಳ ಪ್ರತಿರೂಪವಾಗಿ ತಾನು ಅಭಯವನ್ನ ಕೊಟ್ಟಿರ್ತಾವನು. ಅಲ್ಲಿ ಕ್ಷೇತ್ರ ಪಾಲಕನಾಗಿ ಕಾಲಭೈರವನನ್ನ, ಯಜ್ಞ ರಕ್ಷಕನಾಗಿ ವೀರಭದ್ರನನ್ನ ಅಲ್ಲಿ ಅವರು ಪ್ರತ್ಯಕ್ಷವಾಗಿ ಆರಾಧನೆ ಮಾಡ್ತಾ ಪೂಜೆ ಮಾಡ್ತಾ ಬರ್ತಾರೆ. ಕೆಲವೊಂದು ಭಾಗದಲ್ಲಿ ಶಕ್ತಿ ದೇವತೆಯನ್ನು ಕೂಡ ಆರಾಧನೆ ಮಾಡೋದಿದೆ. ಮುನೇಶ್ವರನ ಸಹಿತವಾಗಿ ಅಕ್ಕಯ್ಯಮ್ಮ ಅಂತ ಹೇಳಿ, ಜೋಡೇಶ್ವರಿ ಅಂತ ಹೇಳಿ ಪೂಜೆ ಮಾಡೋದು ಇದೆ. ಈ ಪ್ರಕಾರ ಆರಾಧನೆಯನ್ನ ಮಾಡ್ತಾ ಹೋಗ್ತೀವಿ.
ಯಜ್ಞ ಯಾಗಾದಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಋಷಿಮುನಿಗಳು ಇಲ್ಲಿ ಸ್ಥಾಪನೆ ಮಾಡಿದ್ರು ಯಾವುದೋ ಕಾಲದಲ್ಲಿ. ಅದು ನಿಮ್ಮ ಪೂರ್ವಿಕರ ಗಮನಕ್ಕೆ ಬಂದು ಇಲ್ಲಿ ಯಾವುದೋ ಇತ್ತಂತೆ, ನಮಗೆ ಪೂರ್ವಿಕರು ಮಾಡ್ತಿದ್ರಂತೆ, ಅಂತೆ ಕಂತೆಗಳಿಂದ ಮಾಡಬೇಕು ಅನ್ನೋ ಉದ್ದೇಶಕ್ಕೆ 3 ಕಲ್ಲಿನಿಟ್ಟು ಮುನಿಯಪ್ಪ ಅಥವಾ ಮುನೀಶ್ವರ ಅಂತ ಹೇಳಿ ಪೂಜೆ ಮಾಡ್ತಾ ಬಂದರು. ಏಕೆ ಶಿವನ್ಗೆ ಪ್ರಾಣಿ ಬಲಿ ಕೊಡೋದಿಲ್ವಲ್ಲ, ಯಾಕೆ ಕೊಡ್ತಾರೆ ಅಂತಂದ್ರೆ ಅದು ಶಿವನಿಗೆಲ್ಲ ಕೊಡೋದು. ಅವನ ಕ್ಷೇತ್ರ ಪಾಲಕರಿದಾರಲ್ಲ ಇಬ್ರು, ಒಬ್ಬ ಕ್ಷೇತ್ರ ಪಾಲಕ ಕಾಲಭೈರವ, ಮತ್ತೊಬ್ಬ ವೀರಭದ್ರ ಅಂತಕ್ಕಂಥ ದೇವತೆಗೆ ನಾವು ಇಲ್ಲಿ ಕೊಡೋದು. ನಮ್ಮ ಭಾಗದಲ್ಲಿ ನಾವು ಮುನೇಶ್ವರ ಅಂತ ನಾವು ಪೂಜೆ ಮಾಡ್ತೀವಿ. ಅದೇ ಕರಾವಳಿ ಭಾಗಕ್ಕೆ ಹೋದ್ರೆ ಗುಳಿಕ, ದೈವ ಅಂತಕ್ಕಂಥ ಹೆಸರಲ್ಲಿ ಅಲ್ಲಿ ಪೂಜೆ ಮಾಡ್ತಾರೆ. ಅಲ್ಲಿ ದೈವವನ್ನ ನಾವು ಇಲ್ಲಿ ಮುನೇಶ್ವರ ಅಥವಾ ಮುನಿಯಪ್ಪ ಅಂತಕ್ಕಂಥ ಹೆಸರಲ್ಲಿ ಪೂಜೆ ಮಾಡಿದ್ರೆ ಅಲ್ಲಿ ಗುಳಿಕ ಮತ್ತೆ ಬೇರೆ ಬೇರೆ ಹೆಸರಿನಲ್ಲಿ ಅದ್ ಕಡೆ ದೇವತಾರಾಧನೆಯನ್ನು ಮಾಡ್ತಾರೆ. ಅದು ಕೂಡ ಶಕ್ತಿ ಶಿವನ ದೂತರು ಅಂತ ಹೇಳ್ತಾರೆ ಅವರನ್ನ. ಇವರು ಕೂಡ ಶಿವನ ದೂತರೆ. ಹೆಸರು ಬದಲಾವಣೆ, ಆಚಾರ ವಿಚಾರ ಎಲ್ಲ ಬದಲಾವಣೆ ಆಗುತ್ತೆ. ಸೊ ಮಾಡೋದಕ್ಕೆ ಮುಂಚೆ ಯಾರಿಗೆ ಮಾಡ್ತಿದ್ದೀವಿ ಪೂಜೆ? ಮುನೇಶ್ವರನಿಗೆ ಮಾಡ್ತಿದ್ದೀವಿ. ಮುನೇಶ್ವರ ಅಂದ್ರೆ ಯಾರು? ಮುನಿಗಳನ್ನ ಹಿಂದೆ ರಕ್ಷಣೆ ಮಾಡಿದ್ದವನು ಮುನೇಶ್ವರ. ಸೊ ನೀವು ಪೂರ್ವಿಕರ ಕಾಲದಲ್ಲಿ ಇಲ್ಲಿ ಮಾಡಬೇಕು ಅಂತ ಇತ್ತು, ಅದನ್ನ ನಾವು ಮುನೇಶ್ವರ ಸ್ವಾಮಿ ಅಂದರೆ ಏನು, ಯಾರು ಅನ್ನೋದ್ರ ಬಗ್ಗೆ ಎಷ್ಟು ವಿವರವಾಗಿ ಹೇಳಿದ್ರು ಕಥೆ ಅಂದರೆ ನನಗಂತೂ ತುಂಬ ಖುಷಿ. ದೇವರ ಕಥೆಗಳನ್ನ ಕೇಳೋದು, ದೇವ್ರ ಬಗ್ಗೆ ನಾವು ಏನೇ ಒಂದು ಕಾರ್ಯ ಮಾಡಿದ್ರು ಅದ್ರ ಹಿಂದಿನ ಒಂದು ವಿಶೇಷತೆಯನ್ನು ತಿಳ್ಕೊಳ್ಳೋದಂದರೆ ನಂಗೆ ತುಂಬ ಇಷ್ಟ ಮತ್ತು ತುಂಬ ಕುತೂಹಲ ಕೂಡ ಇರುತ್ತೆ ನನಗೆ. ಐ ಆಮ್ ವೆರಿ ಕ್ಯೂರಿಯಸ್ ಅಬೌಟ್ ಸ್ಪಿರಿಚುವಲ್ ವಿಷಯಗಳಲ್ಲಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಥೆಗಳನ್ನ ಹೇಳಿದ್ರು. ಮುನಿಯಪ್ಪ ಅಂದರೆ ಏನು, ಯಾರು, ಎಷ್ಟು ದೇವರುಗಳನ್ನ ಸೇರಿ ಮುನಿಯಪ್ಪ ಆಗುತ್ತೆ, ಕ್ಷೇತ್ರ ಪಾಲಕ ಯಾರು, ಯಜ್ಞ ಪಾಲಕ ಯಾರು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ರು. ಸೊ ತುಂಬ ಖುಷಿಯಾಯಿತು ಕಥೆನ ಕೇಳಿ. ನಾವು ಏನು ತಿಳ್ಕೊಳ್ದೆ ಪೂಜೆ ಮಾಡೋದಕ್ಕೆ ಅರ್ಥನೇ ಇರಲ್ಲ. ತಿಳ್ಕೊಂಡು ಪೂಜೆ ಮಾಡಿದ್ರೆ ಅರ್ಥ ಇರುತ್ತೆ. ನಾವೇನಕ್ಕೆ ಮಾಡ್ತಿದ್ದೀವಿ, ಏನು, ಎತ್ತ, ಯಾರಿಗೆ ಮಾಡ್ತಾಯಿದ್ದೀವಿ ಅನ್ನೋದನ್ನು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನಗೆ ತುಂಬ ಖುಷಿಯಾಯಿತು ಆ್ಯಕ್ಚುಲಿ. ಕಲಶ ಸ್ಥಾಪನೆಯನ್ನು ಮಾಡಿ ಹಿಂದೆ ನವಧಾನ್ಯಗಳನ್ನು ಇಟ್ಟಿದ್ದೀವಿ, ನವಗ್ರಹಗಳ ಆರಾಧನೆಯನ್ನು ಮಾಡ್ತೀವಿ. ನಂತರದಲ್ಲಿ ನಾವು ಮುನೇಶ್ವರನಿಗೆ ಅಭಿಷೇಕವನ್ನ ಮಾಡ್ತೀವಿ. ಇಲ್ಲಿ ಸಂಕಲ್ಪ ಆಗುತ್ತೆ, ಗಣಪತಿ ಪೂಜೆಯನ್ನು ಮಾಡ್ತೀವಿ. ಗಣಪತಿ ಪ್ರಾರ್ಥನಂಚ ಕರಿಷ್ಯೆ. ಓಂ ಸುಮಗಶ್ಚೇ ಕದಂಡಶ್ಚ ಕಪಿಲೋ ಬಾಲಚಂದ್ರೋ ಗಜಾನನ ದ್ವಾದಶೈತಾನಿ ನಾಮಾನಿ ಪಟಗೆ ಶೃಣಿಯಾದಪಿ ವಿದ್ಯಾ ಗಣಪತಿಗಂ ನಮಾಮಹೇ ಗಜಂಕಮೀನಾಂ ಮಹೋಗ್ರವತ್ಥರಂ. ಅದಾದಮೇಲೆ ನವಗ್ರಹ ಪೂಜೆಗಳು, ಗಣೇಶನ ಆರಾಧನೆ ಎಲ್ಲ ಆದಮೇಲೆ ಮುನೀಶ್ವರನಿಗೆ ಅಭಿಷೇಕದ ಕಾರ್ಯಕ್ರಮ ನಡೀತಾ ಇದೆ. ಅದಾದ ನಂತರ ಹೋಮ ಮಾಡ್ತಾರೆ, ಗಣೇಶ ಹೋಮ. ಹೋಮ ಮಾಡುವಾಗ ನಾನು ಕೆಲವೊಂದು ಫೋಟೋಸ್ ತೆಗೆದಿದ್ದೆ. ಎಷ್ಟು ಚೆನ್ನಾಗಿ ಅದರಲ್ಲಿ ಮೂಡಿ ಬಂದಿದೆ ನೋಡಿ ಚಿತ್ರಗಳು. ನಂಗೆ ತುಂಬ ಖುಷಿಯಾಗುತ್ತೆ. ಇದಂತೂ ಎಷ್ಟು ಚೆನ್ನಾಗಿದೆ ನೋಡಿ, ಅದ್ಭುತವಾಗಿದೆ. ಇನ್ನು ಹಿಂಗೊಂದು ಹಾರಿ ಹೋಗೋ ಥರ, ಇದಂತೂ ಒಳ್ಳೆ ಶಿವನ ಒಂದು ಜಟೆ, ತ್ರಿಶೂಲ ಎಲ್ಲ ನೋಡೋ ಥರನೇ ಅನಿಸುತ್ತೆ ನನಗೆ. ತುಂಬ ಖುಷಿಯಾಯಿತು. ಇದು ವೆರಿ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಮತ್ತು ಹೋಮ ಎಲ್ಲ ಆದಮೇಲೆ ಪೂರ್ಣಾಹುತಿ ಮಾಡಬೇಕಲ್ವ ಕೊನೆಯಲ್ಲಿ. ಸೊ ಗಣೇಶ ಹೋಮ ಎಲ್ಲ ಚೆನ್ನಾಗಾಯಿತು, ಚೆನ್ನಾಗಿ ಮಾಡಿದ್ರು ಪೂಜೆ. ಈಗ ಪೂರ್ಣಾಹುತಿ ಮಾಡ್ತಾಯಿದ್ದಾರೆ. ಅದಕ್ಕೆ ಮನೆಯವರೆಲ್ಲ ಸೇರಬೇಕು, ಮಕ್ಕಳು ಎಲ್ಲರೂ, ಪ್ರತಿಯೊಬ್ಬರು ಪೂರ್ಣಾಹುತಿಗೆ ಇರಬೇಕು. ಪೂರ್ಣಾಹುತಿ ಎಲ್ಲ ಆದಮೇಲೆ ಮನೆಯವರೆಲ್ಲರೂ ಆರತಿನ ಮಾಡಾದ್ಮೇಲೆ ನಂತರ ಬೂದ್ಗುಂಬಳಕಾಯನ್ನು ನಿವಾಳಿಸಿ ಮತ್ತು ತೆಂಗಿನಕಾಯನ್ನು ನಿವಾಳಿಸಬೇಕು. ಸೊ ಅದನ್ನು ಮಾಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್. ಬೂದ್ಗುಂಬಳನ ನಿವಾಳಿಸ್ತಾ ಇದ್ದಾರೆ. ಅದಾದಮೇಲೆ ಹೊರಗಡೆ ಹೋಗಿ ಹೊಡಿಬೇಕು. ಕರ್ಪೂರ ಉದುರಿಸಿ ಕುಂಬಳಕಾಯಿ ಜೋರಾಗಿ ಹೊಡಿಬೇಕು. ತೆಂಗಿನಕಾಯಿ ಹೊಡಿಬೇಕು. ಏನ್ ಮಾಡಮ್ಮ, ಈ ಕಡೆ ಬಾಚಿನಿ ನೋಡಿ. ಸಂಕಷ್ಟ ಚತುರ್ಥಿ, ಚಂದ್ರೋದಯ ಆಗಿದೆ, ಚಂದ್ರ ಕಾಣಿಸ್ತಿದ್ದಾನೆ. ಚಂದ್ರ ನೋಡಿ, ಕೈ ಮುಕ್ಕುಳಿ 2 ಭಾಗ ಮಾಡಿ ಬಾಗ್ಲತ್ರ ಹತ್ ಕಡೆ ಇದ್ ಕಡೆ ಸೈಡ್ಗೆ ಇಟ್ಬಿಡಿ. ಇಲ್ಲ ಇಟ್ಬಿಡಿ. ಇವಾಗ ಕರ್ಪೂರ ಕೆಳಗಡೆ ಉದುರಿಸಿ ಇರೋಣ, ತೆಂಗಿನಕಾಯಿ ಹೊಡಿವಿ. ಸೊ ಅದೆಲ್ಲ ಆದಮೇಲೆ ಅನ್ನ ಬಲಿ ಎಲ್ಲ ಹಾಕಿ ಆಯಿತು. ಸೊ ಅದು ಪೂಜೆ ಎಲ್ಲ ಮುಗಿದ್ಮೇಲೆ ಇದು ನೋಡಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಫೋಟೋಸ್ನ ನಾನು ಹಾಕಿದ್ದೀನಿ.
ಮತ್ತು ಪೂಜೆ ಎಲ್ಲ ಆಯಿತು, ಎಲ್ಲರದ್ದು ಪೂಜೆ ಆಯಿತು. ದೇವ್ರು ಕೂಡ ಪ್ರಸಾದ ಕೂಡ ಕೊಟ್ಟರು, ಹೂ ಪ್ರಸಾದ. ಅದು ತುಂಬ ಖುಷಿ ವಿಚಾರ ಆಯಿತು. ಆಮೇಲೆ ಪ್ರಸಾದ ಎಲ್ಲ ತಿಂದು ಮತ್ತು ನಮ್ಮ ಮನೆಗಳಿಗೆ ನಾವು ಬಂದ್ವಿ. ಸೊ ತುಂಬ ಖುಷಿಯಾಗಿತ್ತು ಅವತ್ತು. ಒಳ್ಳೆ ಪಾಸಿಟಿವ್ ವೈಬ್ ಬಂತು. ಗಣೇಶ ಹೋಮ ಮಾಡಿಸಿದ್ದು ತುಂಬ ಖುಷಿಯಾಯಿತು. ಸೊ ನಮ್ಮ ಮಕ್ಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಮುನೀಶ್ವರ ನಮ್ಮ ಕುಲದೇವರು, ನಮ್ಮ ಕುಲನ, ನಮ್ಮ ಒಂದು ಸಂಸಾರನ, ನಮ್ಮ ಒಂದು ಕುಟುಂಬನ ಚೆನ್ನಾಗಿ ಕಾಪಾಡಲಿ ಮತ್ತು ಆ ಕ್ಷೇತ್ರವನ್ನು ಚೆನ್ನಾಗಿ ಕಾಪಾಡಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಸಿಗ್ತೀನಿ ಇನ್ನೊಂದು ವ್ಲಾಗ್ನೊಂದಿಗೆ.